ಪೊಲೀಸ್ ಪ್ರೆಸ್ ನಡುವೆ ಕ್ರಿಕೆಟ್ ಮ್ಯಾಚ್. ಸೌಹಾರ್ದ ಪಂದ್ಯದಲ್ಲಿ ಪೊಲೀಸರಿಗೆ ಜಯ. ನಾಗರಿಕರಿಗೆ ರಕ್ಷಣೆ ನೀಡುವ ಮಹತ್ವದ ಜವಾಬ್ದಾರಿ ಹೊತ್ತಿರುವ ನಮ್ಮ ಆರಕ್ಷಕರು ವರ್ಷ ಪೂರ್ತಿ ಬ್ಯುಸಿಯಾಗಿರ್ತಾರೆ. ಅವರಿಗೂ ಸ್ವಲ್ಪ ರಿಲ್ಯಾಕ್ಸ್ ಬೇಕಲ್ವಾ? ಹೀಗಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ತುಮಕೂರು ಜಿಲ್ಲಾ ಪೊಲೀಸ್ ಕಚೇರಿ ವತಿಯಿಂದ ವಾರ್ಷಿಕ ಕ್ರೀಡಾಕೂಟವನ್ನ ಆಯೋಜಿಸಲಾಗಿತ್ತು. ತುಮಕೂರು ನಗರದ ಡಿಎಆರ್ ಮೈದಾನದಲ್ಲಿ 2 ದಿನಗಳ ಕಾಲ ಕ್ರೀಡಾಕೂಟ ನಡೆದಿದ್ದು, ಪೊಲೀಸರು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಂತಸಪಟ್ಟರು. ಇನ್ನು ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಅಂಗವಾಗಿ ಪೊಲೀಸರು ಮತ್ತು ಪತ್ರಕರ್ತರ ನಡುವೆ ಕ್ರಿಕೆಟ್ ಪಂದ್ಯವನ್ನ ಆಯೋಜಿಸಲಾಗಿತ್ತು. ಒಂದು ಕಡೆ ಖಡಕ್ ಪೊಲೀಸ್ ಅಧಿಕಾರಿಗಳನ್ನ ಒಳಗೊಂಡ ತಂಡ ಕಣಕ್ಕಿಳಿದರೆ, ಮತ್ತೊಂದು ಕಡೆ ನಗರದ ಪತ್ರಕರ್ತರು ಪೊಲೀಸರಿಗೆ ಸವಾಲೊಡ್ಡಿದ್ರು. ವರ್ಷದಂತೆ ತುಮಕೂರು ಜಿಲ್ಲಾ ಪೊಲೀಸ್ ಅವರ ವತಿಯಿಂದ ನಾವು ಕ್ರೀಡಾಕೂಟವನ್ನು ಮಾಡ್ಕೊಳ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಾವು ಪತ್ರಕರ್ತರ ಜೊತೆ ಫ್ರೆಂಡ್ಲಿ ಕ್ರಿಕೆಟ್ ಮತ್ತು ವಾಲಿಬಾಲ್ ಆಡ್ತೀವಿ. ಸೊ ಆ ಭಾಗದಲ್ಲೇ ಈಗಾಗಲೇ ನಮ್ಮ ಬ್ಯಾಟಿಂಗ್ ಮುಗಿದಿದೆ. 8 ಓವರ್ಸ್ಗೆ 64 ರನ್ಸ್ ಹೊಡೆದಿದ್ವಿ. ಈಗ ಪತ್ರಕರ್ತರಿಂದ ಗಟ್ಟಿ ಪೈಪೋಟಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಸೊ ಇದೊಂದು ಒಳ್ಳೆ ಸಂದರ್ಭ ನಮಗೆ. ನಮಗೆ ಇದು ಪತ್ರಕರ್ತರ ಜೊತೆ ಈ ಥರ ಸೌಹಾರ್ದದಿಂದ ಆಟ ಆಡೋಕ್ಕೆ ಒಂದು ಒಳ್ಳೆಯ ಸಂದರ್ಭ ಇದು. ಸೊ ಇದೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಇಲ್ಲ, ಗೇಮ್ ಇದು ಪತ್ರಕರ್ತರ ಟೀಮು ನನಗೆ ಸ್ಟ್ರಾಂಗ್ ಕಾಣ್ತಾ ಇದೆ. ನೋಡೋಣ ಯಾರು ಗೆಲ್ತಾರೋ ನೋಡೋಣ. 8 ಓವರ್ಗಳ ಪಂದ್ಯದಲ್ಲಿ ಟಾಸ್ ಗೆದ್ದ ಪೊಲೀಸ್ ಅಧಿಕಾರಿಗಳ ತಂಡ ಮೊದಲು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿತ್ತು. ತುಮಕೂರು ಎಸ್ಪಿ ಅಶೋಕ್ ವೆಂಕಟ್, ಎಎಸ್ಪಿ ಮರಿಯಪ್ಪ ಸೇರಿದಂತೆ ಘಟಾನುಘಟಿ ದಾಂಡಿಗರಿದ್ದ ತಂಡ ಪತ್ರಕರ್ತರ ಬೌಲಿಂಗ್ ದಾಳಿಯನ್ನ ಸಮರ್ಥವಾಗಿ ಎದುರಿಸಿತು. ಬೌಂಡರಿ ಸಿಕ್ಸರ್ಗಳ ಸುರಿಮಳೆಯನ್ನೇ ಸುರಿಸಿದ ಪೊಲೀಸರು ಕೇವಲ 3 ವಿಕೆಟ್ ಕಳೆದುಕೊಂಡು ಬರೋಬ್ಬರಿ 64 ರನ್ ಕಲೆ ಹಾಕಿದರು. ಈ ಸವಾಲಿನ ಗುರಿಯನ್ನ ಬೆನ್ನಟ್ಟಿದ ಪತ್ರಕರ್ತರ ತಂಡಕ್ಕೆ ಉತ್ತಮ ಆರಂಭ ಸಿಗಲೇ ಇಲ್ಲ. ಪೊಲೀಸರ ಬೌಲಿಂಗ್ ದಾಳಿಯನ್ನ ಎದುರಿಸಲಾಗದೆ ಪತ್ರಕರ್ತರ ತಂಡದ ಬ್ಯಾಟ್ಸ್ಮನ್ಗಳು ಪರದಾಡಿದ್ರು. ಆದರೆ ಕೊನೆಯವರೆಗೂ ಹೋರಾಟವನ್ನ ಮಾತ್ರ ನಿಲ್ಲಿಸಲಿಲ್ಲ. ಕೊನೆಯ ಓವರ್ಗೆ 24 ರನ್ಗಳ ಅವಶ್ಯಕತೆ ಇತ್ತು. ಆದರೆ ಕೇವಲ 10 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಹೀಗಾಗಿ ಪೊಲೀಸರ ಎದುರು ಪತ್ರಕರ್ತರು 13 ರನ್ಗಳಿಂದ ಸೋಲುವಂತಾಯಿತು. ಈ ಸಲನೂ ಕೂಡ ಪತ್ರಕರ್ತರು ಹಾಗೂ ಪೊಲೀಸರ ನಡುವೆ ಒಂದು ಕ್ರಿಕೆಟ್ ಪಂದ್ಯ ಕೂಡ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ಬಾರಿ ಏನು ಅವರು ಆಡಿರುವಂಥದ್ದು ಅಂದರೆ ಒಟ್ಟು 64 ಸ್ಕೋರನ್ನು ಹೊಡೆದಿದ್ದಾರೆ. ಈ ಬಾರಿ ಗೆಲ್ಲಲೇಬೇಕಂತೇಳಿ ನಮ್ಮ ತಂಡ ಕೂಡ ಸತತ ಪ್ರಯತ್ನ ಮಾಡ್ತಾ ಇರೋಂಥದ್ದು. ಯಾಕಂದರೆ ಸಾಕಷ್ಟು ರಣತಂತ್ರ ಕೂಡ ರೂಪಿಸಿದ್ದೀವಿ. ಇದ್ರ ಜೊತೆಗೆ ಪ್ರಾಕ್ಟೀಸ್ ಕೂಡ ನಮ್ಮಲ್ಲಿ ಒಂದಷ್ಟು ಜನ ಮಾಡಿರೋಂಥದ್ದು. ಇವತ್ತು ದಿನ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಸೊ DAR ಗ್ರೌಂಡ್ನಲ್ಲಿ ನಡೀತಾ ಇದೆ. ನಿಜಕ್ಕೂ ಒಂಥರ ಜೋಶ್ ಇದೆ. ಯಾಕಂದರೆ ಪ್ರತಿ ವರ್ಷವೂ ಈ ಥರ ಒಂದು ಜೋಶ್ ಇದ್ದೇ ಇರ್ತದೆ. ಪೊಲೀಸ್ ವರ್ಸಸ್ ಏನು ಮೀಡಿಯಾ ಇದು ಒಂದು ನಡುವಿನ ಒಂದು ಕ್ರಿಕೆಟ್ ಪಂದ್ಯ. ಯಾಕಂದರೆ ಸಾಕಷ್ಟು ಒತ್ತಡದಲ್ಲಿರ್ತೀವಿ. ಆ ಒತ್ತಡ ನಿವಾರಣೆಗೋಸ್ಕರ ಈಗ ಒಂದು ಸ್ನೇಹಮಯವಾಗಿ ಒಂದು ಕ್ರಿಕೆಟ್ ಪಂದ್ಯ ಮತ್ತು ಇದ್ರ ಜೊತೆಗೆ ಸಾಕಷ್ಟು ಪಂದ್ಯಗಳನ್ನು ಕೂಡ ಆಯೋಜಿಸಿದರೆ, ಹೀಗಾಗಿ ಒಂಥರ ಜೋಶ್ ಇದೆ. ಗೆಲ್ತೀವಿ ಅನ್ನೋ ವಿಶ್ವಾಸ ಕೂಡ ನಮಗಿದೆ. ಇಂಡಿಯಾ ವರ್ಸಸ್ ಅಂಡ್ ಪೊಲೀಸು ಏನು ಟೀಮ್ ನಡೀತಾ ಇದೆ. ರಣತಂತ್ರದಲ್ಲಿ ನಮ್ಮ ಪೊಲೀಸು ಮತ್ತು ಪತ್ರಕರ್ತರು ಕ್ರಿಕೆಟ್ ಟೂರ್ನಿಮೆಂಟ್ ಇಟ್ಟಿದ್ದಾರೆ. ಹಾಗಾಗಿ ಈಗ ಬ್ಯಾಟಿಂಗ್ ಮಾಡ್ತಿರೋದು ಪತ್ರಕರ್ತರು. ಈ ಸರಿ ಕಪ್ ನಮ್ಮದೇ. ತುಂಬ ಖುಷಿ ಇದೆ. ಯಾಕೆಂದರೆ ನಾವು ಬೇರೆ ಬೇರೆ ಕಡೆ ಸ್ಪೋರ್ಟ್ಸ್ ಆಡೋದು ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಪೊಲೀಸ್ನವ್ರ ಜೊತೆ ಆಡಬೇಕು ಅನ್ನೋಂಥದ್ದು ಪ್ರತಿ ವರ್ಷ ಈ ಒಂದು ಕ್ರೀಡಾಕೂಟಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅವರು ಕೂಡ ಪ್ರೆಸ್ನವ್ರ ಜೊತೆ ಆಡಬೇಕು ಅಂತ, ನಾವು ಪೊಲೀಸ್ನವ್ರ ಜೊತೆ ಆಡಬೇಕು ಅಂತ. ಇಬ್ಬರಿಗೂ ಕೂಡ ಇದು ಹೆಂಗೆ ಅಂತಂದರೆ ಒಂದು ಸೌಹಾರ್ದಯುತ ಪಂದ್ಯ. ಇಲ್ಲಿ ನಮಗೂ ಅವ್ರಿಗೂ ಪ್ರತಿ ವರ್ಷವೂ ಒಂದು ಪೈಪೋಟಿ ಎಲ್ಲ ಇರುತ್ತೆ. ಅವರು ಪ್ರತಿ ವರ್ಷ ಇಷ್ಟು ದಿನ ಅವರೇ ಗೆದ್ಕೊಂಬಂದವ್ರೆ. ಈ ಸರಿನೂ ಕೂಡ ಒಳ್ಳೆ ಅದ್ಭುತವಾದಂಥ ಮ್ಯಾಚಿಂಗ್ ನಡೀತಾ ಇದೆ. ಅವ್ರು ಒಳ್ಳೆ ಸ್ಕೋರ್ ಮಾಡಿದ್ದಾರೆ, ಒಂದು 64 ಸ್ಕೋರ್ ಮಾಡಿದೆ. ಈ ಸರಿ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ಖಂಡಿತವಾಗ್ಲೂ ನಮ್ಮ ತಂಡದ ಆಟಗಾರರು ಉತ್ತಮವಾಗಿ ಆಡ್ತಾ ಇದ್ದಾರೆ. ಇದೊಂಥರ ಮ್ಯಾಚ್ ನಮಗೆ ನೋಡ್ಲಿಕ್ಕೂ ಖುಷಿ, ಆಡ್ಲಿಕ್ಕೂ ಖುಷಿಯಾಗಿರುತ್ತೆ. ಒಟ್ಟಿನಲ್ಲಿ ಸದಾ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿರೋ ಪೊಲೀಸರು ಮತ್ತು ಪತ್ರಕರ್ತರು ಚೆಂಡು ದಾಂಡಿನ ಆಟವನ್ನಾಡಿ ರಿಲ್ಯಾಕ್ಸ್ ಆದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.